ಎಲ್ಲರಿಗೂ ನಮಸ್ಕಾರ. ಈ VBA ಟಿಪ್ಸ್ ಅಂಡ್ ಟ್ರಿಕ್ಸ್ ನಲ್ಲಿ FSO ಆಬ್ಜೆಕ್ಟ್ಸ್ ಅಂತ ಒಂದು ವಿಡಿಯೋ ಸೀರೀಸ್ ಅನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸೀರೀಸ್ ಅಲ್ಲಿ ನಿಮಗೆ FSO ಆಬ್ಜೆಕ್ಟ್ಸ್ ಬೇಸಿಕ್ ಇಂದ ಹಿಡಿದು ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ನಾನು ಕೊಡಬೇಕು ಅಂತಿದ್ದೀನಿ. ಇದು ನಿಮಗೆ ಚಾಪ್ಟರ್ ವೈಸ್ ಇರುತ್ತೆ, ಹಂಗಾಗಿ ಇದು ವಿಡಿಯೋ ಸೀರೀಸ್ ಅಂತ ಹೇಳಿದೆ. ಸೊ ಇದು ಬಂದು ಚಾಪ್ಟರ್ 1. ಇದರಲ್ಲಿ ನಿಮಗೆ ಬೇಸಿಕ್ ಐಡಿಯಾ ಅಂದ್ರೆ FSO ಆಬ್ಜೆಕ್ಟ್ಸ್ ಅಂದ್ರೆ ಏನು, ಅದ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯಾವುದೇ ಪ್ರಾಕ್ಟಿಕಲ್ ಫೈಲ್ಸ್ ಇರಲ್ಲ, ಜಸ್ಟ್ ನಿಮ್ಗೊಂದು ಇನ್ಫಾರ್ಮೇಶನ್ ಇರುತ್ತೆ. ಈ FSO ಆಬ್ಜೆಕ್ಟ್ಸ್ ಅಥವಾ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. FSO ಅಂತ ಹೇಳಿದ್ರೆ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಈ ಫೋಲ್ಡರ್ಸ್ ಮತ್ತೆ ಫೈಲ್ಸ್ ಅಥವಾ ಈ ಡ್ರೈವ್ಸ್ ಇರುತ್ತಲ್ಲ, ಅದನ್ನ ಪ್ರೋಗ್ರಾಮ್ ಮಾಡೋದಕ್ಕೆ ಅಥವಾ ಅದರದ್ದು ನೇಮ್ಸ್ ಅಥವಾ ಅದರದ್ದು ಫೈಲ್ಸ್ ಕಾಪಿ ಮಾಡಿ ಪೇಸ್ಟ್ ಮಾಡೋದಕ್ಕೆ ನಾ ಇದೊಂದು ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ನ ಯೂಸ್ ಮಾಡ್ತೀನಿ. ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಮೈಕ್ರೋಸಾಫ್ಟ್ ಸ್ಕ್ರಿಪ್ಟಿಂಗ್ ರನ್ ಟೈಮ್ ಅಂತ ಒಂದು ಲೈಬ್ರರಿ ಇರುತ್ತೆ. ಆ ಲೈಬ್ರರಿಯಲ್ಲಿ ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಇರುತ್ತೆ. ಇದರ ಮೇನ್ ಯೂಸಸ್ ಅಥವಾ ಇದರ ಉಪಯೋಗ ಏನಂತ ಹೇಳಿದ್ರೆ, ಈಗ ನಾನೊಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಬೇಕು ಅಥವಾ ಅದನ್ನ ಓಪನ್ ಮಾಡಬೇಕು, ರೀಡ್ ಮಾಡಬೇಕು ಅಥವಾ ರೈಟ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು, ಆವಾಗ ನಾ ಇದನ್ನ ಯೂಸ್ ಮಾಡ್ತೀನಿ. ಇಲ್ಲ ಒಂದು ಫೈಲ್ ಇರುತ್ತೆ, ಆ ಫೈಲ್ ನ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು ಅಥವಾ ಅದನ್ನ ಡಿಲೀಟ್ ಮಾಡಬೇಕು, ಅಥವಾ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಕಾಪಿ ಪೇಸ್ಟ್ ಮಾಡಬೇಕು, ಅಥವಾ ಅದನ್ನ ಮೂವ್ ಮಾಡಬೇಕು, ಅದನ್ನ ಒಂದು ಲೊಕೇಶನ್ ಇಂದ ಅದನ್ನ ಕಟ್ ಮಾಡಿ ಬೇರೆ ಕಡೆ ನಾನು ಪೇಸ್ಟ್ ಮಾಡ್ಬಿಡ್ಬೇಕು, ಆವಾಗ ನಾ ಇದನ್ನ ಯೂಸ್ ಮಾಡ್ತೀನಿ. ಇಲ್ಲ ಒಂದು ಟೆಕ್ಸ್ಟ್ ಫೈಲ್ಸ್ ನಾನು ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಡೇಟಾಸ್ ನಾನು ಹಾಕ್ಬೇಕು, ಸೊ ಆವಾಗ ನಾ ಇದನ್ನ FSO ಆಬ್ಜೆಕ್ಟ್ಸ್ ನ ಯೂಸ್ ಮಾಡ್ತೀನಿ. ಇಲ್ಲ ನಾನು ಒಂದು ಫೋಲ್ಡರ್ ಅಥವಾ ಫೈಲ್ ನಾನು ಚೆಕ್ ಮಾಡಬೇಕು ಅದು ಇದೆಯೋ ಇಲ್ವೋ ಅಂತ, ಅಂದ್ರೆ ಫೋಲ್ಡರ್ ಎಕ್ಸಿಸ್ಟ್ ಅಂದ್ರೆ ಆ ಫೋಲ್ಡರ್ ಇದೆಯೋ ಇಲ್ಲೋ ಅಂತ ನೋಡೋದಕ್ಕೆ ನಾನು ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ನ ಯೂಸ್ ಮಾಡ್ತೀನಿ. ನನಗೆ ಈ ಫೈಲ್ ನೇಮ್ಸ್ ಬೇಕು, ಒಂದು ಫೋಲ್ಡರ್ ಅಲ್ಲಿ ಎಷ್ಟೊಂದು ಫೈಲ್ಸ್ ಇರುತ್ತೆ, ಆ ಫೈಲ್ ನೇಮ್ಸ್ ಎಲ್ಲ ಒಂದು ಲಿಸ್ಟ್ ಮಾಡಬೇಕು, ಆವಾಗ ನಾ ಇದನ್ನ ಯೂಸ್ ಮಾಡ್ಕೋಬಹುದು. ಅಥವಾ ನನಗೆ ಒಂದು ಫೋಲ್ಡರ್ ಒಳಗಡೆ ಎಷ್ಟೊಂದು ಸಬ್ ಫೋಲ್ಡರ್ಸ್ ಇರುತ್ತೆ, ಆ ಸಬ್ ಫೋಲ್ಡರ್ಸ್ ನೇಮ್ಸ್ ಎಲ್ಲ ಬೇಕು ನನಗೆ, ಆವಾಗ ನಾ ಈ ಫೈಲ್ಸ್ ಸಿಸ್ಟಮ್ ಆಬ್ಜೆಕ್ಟ್ಸ್ ನ ಯೂಸ್ ಮಾಡಬಹುದು. ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಲ್ಲಿ ಏನೇನೆಲ್ಲ ಆಬ್ಜೆಕ್ಟ್ಸ್ ಇದೆ ನೋಡಿ. ಇದರಲ್ಲಿ ಡ್ರೈವ್ ಯೂಸ್ ಮಾಡಬಹುದು, ಫೋಲ್ಡರ್, ಫೈಲ್ ಮತ್ತೆ ಟೆಕ್ಸ್ಟ್ ಸ್ಟ್ರೀಮ್. ಸೊ ಈ ಆಬ್ಜೆಕ್ಟ್ಸ್ ನಾನು ಯೂಸ್ ಮಾಡಬಹುದು. ಡ್ರೈವ್ ಅಂತ ಹೇಳಿದ್ರೆ ನನಗೆ C ಡ್ರೈವ್, H ಡ್ರೈವ್, E ಡ್ರೈವ್ ಅಂತ ಇರುತ್ತಲ್ಲ, ಆ ಡ್ರೈವ್ ಅಂದ್ರೆ ಆ ಮೆಮೊರಿ ಸ್ಪೇಸ್ ಏನಿದೆಯಲ್ಲ ಅದಕ್ಕೊಂದು ನೇಮ್ ಇರುತ್ತೆ. ಆ ನೇಮ್ ನನಗೆ ಆ ನೇಮ್ ಬೇಕು, ಅಥವಾ ಅದರಲ್ಲಿ ಎಷ್ಟು ಸ್ಪೇಸ್ ಇದೆ ಅಥವಾ ಅದರ ಪಾತ್ ನೇಮ್ ಏನು ಅದನ್ನ ಬೇಕು ಅಂದಾಗ ನಾನು ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಡ್ರೈವ್ ನ ಯೂಸ್ ಮಾಡ್ತೀನಿ. ಫೋಲ್ಡರ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಅವಾಗ ನಾ ಏನ್ ಮಾಡ್ತೀನಿ, ಈ ಫೋಲ್ಡರ್ಸ್ ಅಂತ ಇರುತ್ತೆ ಇದನ್ನ ಯೂಸ್ ಮಾಡ್ಕೊತೀನಿ. ಫೈಲ್ ಆಬ್ಜೆಕ್ಟ್ ಅಂದ್ರೆ ಈ ಫೈಲ್ಸ್ ಇರುತ್ತಲ್ಲ, ಆ ಫೈಲ್ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬೇಕು. ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಅದನ್ನ ಕಾಪಿ ಪೇಸ್ಟ್ ಮಾಡಬೇಕು, ಅಥವಾ ಅದಕ್ಕೆ ಒಂದು ಬೇರೆ ಹೆಸರು ಕೊಡಬೇಕು, ರೀನೇಮ್ ಮಾಡಬೇಕು, ಅಥವಾ ಕಂಪ್ಲೀಟ್ ಆಗಿ ಅದನ್ನ ಡಿಲೀಟ್ ಮಾಡ್ಬಿಡಬೇಕು ಅಥವಾ ಮೂವ್ ಮಾಡಬೇಕು, ಅವಾಗ ನಾನು ಈ ಫೈಲ್ ಆಬ್ಜೆಕ್ಟ್ಸ್ ನ ಯೂಸ್ ಮಾಡ್ತೀನಿ. ಈ ಟೆಕ್ಸ್ಟ್ ಸ್ಟ್ರೀಮ್ ಅಂತ ಹೇಳಿದ್ರೆ, ಇದು ಒಂದು ಟೆಕ್ಸ್ಟ್ ಫೈಲ್, TXT ಫೈಲ್ಸ್ ಬರುತ್ತಲ್ಲ, ಅದನ್ನ ನಾನು ಕ್ರಿಯೇಟ್ ಮಾಡಬೇಕು ಅಥವಾ ಅದನ್ನ ಮಾಡಿಫೈ ಮಾಡಬೇಕು, ಅಥವಾ ಅದರಲ್ಲಿರೋ ಡೇಟಾನ ನಾನು ರೀಡ್ ಮಾಡಬೇಕು, ಆವಾಗ ನಾ ಈ FSO ಆಬ್ಜೆಕ್ಟ್ಸ್ ಟೆಕ್ಸ್ಟ್ ಸ್ಟ್ರೀಮ್ ನ ಯೂಸ್ ಮಾಡ್ತೀನಿ. ಸೊ ಈ ರೀತಿ ನಾನು FSO ಆಬ್ಜೆಕ್ಟ್ಸ್ ಅಂದ್ರೆ ನನಗಿರೋ ಡ್ರೈವ್ ಅಥವಾ ಫೋಲ್ಡರ್ಸ್ ಅಥವಾ ಫೈಲ್ ಅಥವಾ ಟೆಕ್ಸ್ಟ್ ಫೈಲ್ಸ್ ಜೊತೆ ವರ್ಕ್ ಮಾಡಬೇಕು ಅಂದಾಗ ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ಸೀರೀಸ್ ನ ನೀವು ನೋಡ್ತಾ ಇರಿ, ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಈ FSO ಆಬ್ಜೆಕ್ಟ್ಸ್ ಅಂದ್ರೆ ಏನು, ಅದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಉಪಯೋಗಿಸ್ಬೇಕು, ಮತ್ತೆಲ್ಲಿ ಅಳವಡಿಸ್ಕೋಬೇಕು ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಧನ್ಯವಾದಗಳು.